सर्वाणि सर्वं ब्रह्मोपनिषदं मां ब्रह्म निराकुर्याम् मा ब्रह्म निराकुर्यात् अनिराकरणमस्तु अनिराकरणमे अस्तु तदात्मने निरतेय उपनिषत्सु धर्मास्ते मयि सन्तु ते मयि सन्तु। ओम शांति शांति शांति। सदाशिवसमारंभां शंकराचार्य मध्यमां अस्मदाचार्य पर्यन्तं वंदे गुरु परंपरा। शंकरं शंकराचार्यं केशवं बादरायणं सूत्रभाष्यकृतौ वंदे भगवन्तौ पुनः पुनः। ಆದಿಶಂಕರರನ್ನು ಮೊದಲು ಮಾಡಿಕೊಂಡು ಅದ್ವೈತ ಗುರು ಪರಂಪರೆಯನ್ನ ವಾಕ್ಮನ ಕಾಯಗಳಿಂದ ಸ್ಮರಿಸಿ ಅದ್ವೈತ ಚಕ್ರವರ್ತಿ ಸಾರ್ವಭೌಮ ಸದ್ಗುರು ಸಿದ್ಧಾರೂಢಪ್ಪಂಗಳ ದಿವ್ಯ ಚರಣಾರವಿಂದಗಳಲ್ಲಿ ಹಣೆಮನೆದು ಮಹಾಮೌನಯೋಗಿ ಗುರುನಾಥಾರೂಢಪ್ಪಂಗಳ ಶ್ರೀಚರಣಗಳಲ್ಲಿ ವಂದಿಸಿ ಶ್ರೋತ್ರಿಯರು ಬ್ರಹ್ಮನಿಷ್ಠರು ಬ್ರಹ್ಮಲೀನ ವಿಷ್ಣುಪಾದಪ್ಪಂಗಳ ದಿವ್ಯ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಈ ಸತ್ಸಂಗದಲ್ಲಿ ಭಾಗಿಯಾಗಿರುವಂತಹ ಸಕಲ ಪೂಜ್ಯರ ಶ್ರೀಚರಣಗಳಿಗೆ ನಮನಗಳನ್ನು ಅರ್ಪಿಸುತ್ತಾ ಹಾಗೂ ಶರಣರಿಗೂ ಭಕ್ತಿಪೂರ್ವಕವಾದ ವಂದನೆಗಳನ್ನು ಅರ್ಪಿಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ವಿಷಯ ವರ್ಣನಾತ್ಮಕವಾಗಿರೋದ್ರಿಂದ ಇಲ್ಲೇ ಎರಡನೇ ಭಾಗದ ಅವತರಣಿಕೆಯೊಳಗೆ ನಾವು ಇಟ್ಟುಕೊಂಡೇವಿ. ಅವತರಣಿಕೆ ಮುಗಿದ ಮೇಲೆ ವಿಷಯ ಪ್ರತಿಪಾದನೆ ಇದು ಸಾಧಾರಣ ಇನ್ನೂ ಯಾರ ಉಂಟು. ಅವತರಣಿಕೆಯೊಳಗೆ ಇರುವಂತಹ ವಿಷಯ ಸೂಕ್ಷ್ಮವಾಗಿ ಇದ್ದುಕೊಂಡಿರುತ್ತೆ. ಅದನ್ನು ಅವಲೋಕನ ಮಾಡ್ಕೊಂಡು ನಾನು ಓದ್ತೇನೆ. ಅದನ್ನು ಗ್ರಹಣ ಮಾಡೋದು ಯಥಾರ್ಥವಾಗಿರುವುದನ್ನು ಮಾತ್ರ, ಅಂದ್ರೆ ಅನುಭವಕ್ಕೆ ಅನುಸರಿಸಿಕೊಂಡು ಅದನ್ನ ನಾವು ನೀವೆಲ್ಲರೂ ಅನುಭವ ಮಾಡಿಕೊಳ್ಳೋಣ ಅಂತ ಹೇಳಿ ಈ ಗ್ರಂಥದೊಳಗೆ ಪ್ರವೇಶಗೋಣ. ಈ ಸಂಪುಟದಲ್ಲಿ ಪ್ರತಿಪಾದಿಸುವ ವಿಷಯಗಳು ಪ್ರತಿಪಾದನಾ ಪ್ರಕಾರ. ಪ್ರತಿಪಾದಿಸಲಿರುವ ವಿಷಯದ ದಿಗ್ದರ್ಶನ ಈ ಸಂಪುಟದಲ್ಲಿ ಹಿಂದಿನ ಸಂಪುಟದ ವಿಷಯವನ್ನೇ ಸ್ಫುಟಕರವಾಗಿ ತಿಳಿಸುವುದೇ ಮುಖ್ಯ ಉದ್ದೇಶವಾದರೂ ಹಿಂದೇನು ಸಚ್ಚಿದಾನಂದ ದರ್ಶನ ಅಂತ ಹೇಳ್ಕೊತ ಬಂದಾರಲ್ಲ, ಸಚ್ಚಿತ್ತ ಆನಂದ, ಇರವು ಅರಿವು ಆನಂದ, ಅದನ್ನ ಮುಖ್ಯ ಉದ್ದೇಶವಾಗಿದ್ದರೂ ಕೂಡ ಪರಮಾರ್ಥವನ್ನು ಅಲ್ಲಿ ಹೇಳಿರುವ ರೀತಿಯಿಂದಲೇ ಅಲ್ಲದೆ ಇನ್ನೂ ಬೇರೆ ಬೇರೆ ದೃಷ್ಟಿಕೋನಗಳಿಂದ ನಿರೂಪಿಸಿ ಓದುಗರ ಮನಸ್ಸಿಗೆ ಹತ್ತುವಂತೆ ಮಾಡಲಾಗುವುದು ಗುರಿಯನ್ನೇ ಇಟ್ಟುಕೊಂಡಿದೆ. ಅಲ್ಲಿ ಮುಖ್ಯವಾಗಿ ವೇದಾಂತದಲ್ಲಿ ಹೇಳಿರುವುದು ಸಚ್ಚಿದಾನಂದ ದರ್ಶನ ಎಂದು ಒತ್ತಿ ಹೇಳಿರುತ್ತದೆ. ಹೀಗೆ ಹೇಳಿರುವುದು ಇರುವಿನ ದೃಷ್ಟಿ, ಅರಿವಿನ ದೃಷ್ಟಿ, ಸುಖದ ದೃಷ್ಟಿ ಎಂಬ ಮೂರು ದೃಷ್ಟಿಗಳನ್ನು ಅವಲಂಬಿಸಿ ವಿಷಯವನ್ನು ಮಾತ್ರ ಪ್ರತಿಪಾದಿಸುವುದಕ್ಕೆ ಸುಖಕರವೆಂಬ ಕಾರಣದಿಂದಲೇ ಹೊರತು ಅದು ತುಂಬಾ ಸುಲಭ ಅನ್ನೋ ದೃಷ್ಟಿಯಿಂದಿಟ್ಕೊಂಡ ಇರುವಿನ ಪ್ರಕರಣ, ಅರಿವಿನ ಪ್ರಕರಣ, ಆನಂದದ ಪ್ರಕರಣ ಅಂತೇಳಿ ಪ್ರತಿಪಾದನೆ ಮಾಡಿಕೊಂಡು ಬಂದರೆ ವಿನಃ ಅದು ಸುಖಕರವೆಂಬ ಕಾರಣದಿಂದಲೇ ಬಹಳ ಸುಲಭವಾಗಿ ನಮಗ ಆ ಪರಮಾತ್ಮನ ಅನುಭವ ನಿಲುಕುತ್ತೆ ಅನ್ನೋ ಒಂದು ಕಾರಣದಿಂದ ಅಲ್ಲಿಗೆ ರವು ಅರಿವು ಆನಂದದ ಪ್ರಕರಣಗಳನ್ನ ಹೇಳ್ಕೊಂಡು ಬಂದ. ಆದರೆ ನಿಜವಾಗಿಯೂ ಸತ್ತು ಚಿತ್ತು ಆನಂದ ಎಂಬ ಶಬ್ದಗಳು ವಿಧಿರೂಪವಾಗಿ ಪರಮಾರ್ಥ ಸ್ವರೂಪವನ್ನು ಹೇಳುತ್ತವೆ ಎಂಬ ತಾತ್ಪರ್ಯವೇನೂ ಇಲ್ಲ. ನೋಡ್ರಿ, ಮೊದಲೇನಿದ್ರು ಇರುವಿನ ದೃಷ್ಟಿ, ಅರಿವಿನ ದೃಷ್ಟಿ, ಸುಖದ ದೃಷ್ಟಿಯನ್ನ ಈಗ ಹಿಂದಿನ ಸಂಚಿಕೆಯೊಳಗೆ ಹೇಳ್ಕೊಂಬಂದಾರ ಅಲ್ವಾ. ಅದರಿಂದ ಅತ್ಯಂತ ಸುಲಭವಾಗಿ ಆತ್ಮತತ್ವದೊಳಗೆ ನಾವು ನಿಲ್ಲಬಹುದು, ಅದನ್ನು ಅನುಸರಿಸ್ಕೊಂಡ್ರೆ. ಆದ್ರೆ
ಚಿತ್ತು ಆನಂದ ಎಂಬ ಶಬ್ದಗಳು ಇವು ಬರೀ ಶಬ್ದ, ವಿಧಿರೂಪವಾಗಿ ಪರಮಾರ್ಥ ಸ್ವರೂಪವನ್ನು ಹೇಳುತ್ತವೆ ಎಂಬ ತಾತ್ಪರ್ಯವೇನೂ ಇಲ್ಲ. ಇದನ್ನು ಇನ್ನಷ್ಟು ವಿಶದಗೊಳಿಸಿ ಪರಮಾರ್ಥವು ಸರ್ವತಾ ನಿರ್ವಿಶೇಷವೆಂಬುದನ್ನು ಇಲ್ಲಿ ಸವಿವರವಾಗಿ ಪ್ರತಿಪಾದಿಸಲಾಗುವುದು. ನಾವೇನೇನು ಹೇಳ್ತೀವಿ ಅನ್ನೋದನ್ನು ಇಲ್ಲಿ ಹೇಳಕತ್ತಾರ ಅವರಷ್ಟ. ಸತ್ತು ಚಿತ್ತ ಆನಂದ ಇವು ಶಬ್ದ ರೂಪದಿಂದೊಡಗೂಡಿ ಅನುಭವಕ್ಕೆ ಬರುವಂಗ ತಿಳಿಸ್ಯಾರೇನೋ ನಿಜ. ಆದ್ರೆ ಪರಮಾರ್ಥ ನಿರ್ವಿಶೇಷ ರೂಪವೆಂಬುದನ್ನು ಇಲ್ಲಿ ಸವಿವರವಾಗಿ ಯಾವುದಕ್ಕೂ ವಿಷಯ ಆಗೋದಿಲ್ಲ. ಈ ಸತ್ ಚಿತ್ತ ಆನಂದ ಶಬ್ದಗಳನ್ನಿಟ್ಟುಕೊಂಡು ಸತ್ ಅಂದ್ರೆ ಇರುವಿಕೆ, ಚಿತ್ತ ಅಂದ್ರೆ ಅರಿವಿಕೆ, ಆನಂದ ಅಂದ್ರೆ ಆನಂದ ಹಿಂಗೆ ಹೇಳ್ಕೊಂಡ್ ಬಂದವಲ್ಲಿ ಶಬ್ದ. ಇದು ಯಥಾರ್ಥವಾಗಿ ಸವಿಷಯ ಅಲ್ಲ, ನಿರ್ವಿಷಯ ರೂಪದೊಳಗನು ಅನುಭವಕ್ಕೆ ಬರುವಂತ ಇನ್ನು ಮುಂದೆ ಹೇಳೋದಿದ್ದೀರಿ ಅಂತ. ಇನ್ನು ಉಪನಿಷತ್ ವಾಕ್ಯಗಳ ವಿಚಾರ. ಹಿಂದಿನ ಸಂಪುಟದಲ್ಲಿ ಪರಮಾರ್ಥ ತತ್ವವನ್ನು ವೇದಾಂತಗಳೆಂಬ ನಾಮಾಂತರದ ಉಪನಿಷತ್ತುಗಳಲ್ಲಿ ಹೇಳಿರುತ್ತದೆ ಎಂದು ಪ್ರತಿಜ್ಞಾ ಮಾತ್ರದಿಂದ ತಿಳಿಸಿರುತ್ತವೆ. ಹಿಂದಿನ ಸಂಪುಟದೊಳಗೆ ಪರಮಾರ್ಥ ತತ್ವವನ್ನು ವೇದಾಂತಗಳೆಂಬ ವೇದದ ಅಂತ್ಯ ಭಾಗದೊಳಗೆ ಬರುವಂತ ಉಪನಿಷತ್ತಿನ ನಾಮಾಂತರದ ಉಪನಿಷತ್ತುಗಳಲ್ಲಿ ವೇದಾಂತಕ್ಕ ಉಪನಿಷತ್ತು ಅಂತ ಹೇಳಿರುತ್ತದೆ ಎಂದು ಪ್ರತಿಜ್ಞಾ ಮಾತ್ರದಿಂದ ತಿಳಿಸಿರುತ್ತದೆ. ಉಪನಿಷತ್ತುಗಳಲ್ಲಿ ಹೇಳಿರುವುದು ಈ ಸಿದ್ಧಾಂತವೇ ಎಂಬುದು ಹೇಗೆ? ಉಪನಿಷತ್ತಿನೊಳಗೆ ವೇದಾಂತ ವಿಷಯಗಳನ್ನು ಹೇಳುತ್ತೆ ಎಂಬುದು ಏನು ಸಿದ್ಧ? ಉಪನಿಷತ್ತುಗಳಲ್ಲಿ ಶಂಕರಾಚಾರ್ಯರೇ ಅಲ್ಲದೆ ಇನ್ನೂ ಅನೇಕ ವೇದಾಂತಾಚಾರ್ಯರು ಬರೆದಿರುವ ಭಾಷ್ಯಗಳು ಈಗಲೂ ಉಳಿದಿರುವಾಗ ಉಪನಿಷತ್ತುಗಳಿಗೆ ಈ ಅದ್ವೈತ ಸಿದ್ಧಾಂತವೆಂಬುದೇ ಸಮ್ಮತವೆಂದು ನಂಬುವುದಕ್ಕೆ ಕಾರಣವೇನೋ ಎಂಬ ಶಂಕೆಯು ಹುಟ್ಟಿಕೊಳ್ಳುವುದು ಸ್ವಾಭಾವಿಕವಾಗಿರುವುದರಿಂದ ಉಪನಿಷತ್ತುಗಳಲ್ಲಿ ಹೇಳಿರುವುದು ಅದ್ವೈತವೇ ಎಂಬುದನ್ನು ಓದುಗರು ಮನಗಾಣುವಂತೆ ಉಪನಿಷತ್ ವಾಕ್ಯಗಳ ವಿಚಾರವನ್ನು ವಿಮರ್ಶೆಗೆ ತೆಗೆದುಕೊಳ್ಳುವುದು ಇಲ್ಲಿನ ಇನ್ನೊಂದು ವಿಶೇಷ. ಇವೆಲ್ಲ ವಿಷಯಗಳು ಮುಂದೆ ಅದನ್ನು ಪ್ರತಿಪಾದನೆ ಮಾಡೋರಿದ್ದಾರೆ ಏನೇನು ಅಂತ. ಇನ್ನು ಶಂಕರಾಚಾರ್ಯರ ಸಂಪ್ರದಾಯ, ಇನ್ನಲ್ಲೇ ಉಪನಿಷತ್ತಿನ ವಿಚಾರ ಅದರ ದ್ವೈತವನ್ನ ಹೇಳುತ್ತಿ ಅನ್ನೋದನ್ನ ಪರಾಮರ್ಶಿಸಕ್ಕೆನ್ನುವಂತ ಅಧ್ಯಯನ ಇದೆ. ಅದಕ್ಕೆ ಅಲ್ಲಿ ನೋಡೋಣಂತ. ಇನ್ನು ಶಂಕರಾಚಾರ್ಯರ ಸಂಪ್ರದಾಯ ಉಪನಿಷತ್ತುಗಳಲ್ಲಿ ಅದ್ವೈತವನ್ನೇ ಪ್ರತಿಪಾದಿಸಿದೆ ಎಂದು ಒಪ್ಪಿದ ಮೇಲೂ ಉಪನಿಷತ್ತಿನ ಇತಿಹಾಸ ಹೇಳಿಕತ್ತಾರ. ಉಪನಿಷತ್ತು ಒಂದು ಗ್ರಂಥದ ವರ್ಣನೆ. ಅದಕ್ಕೆ ಅದ್ವೈತ ಸಿದ್ಧಾಂತಿಗಳು ತತ್ವವನ್ನು ಪ್ರತಿಪಾದಿಸುವ ಕ್ರಮವನ್ನು ಭಿನ್ನ ಭಿನ್ನವಾಗಿರುವುದರಿಂದ ಅಷ್ಟು ಪ್ರಕಾರಗಳೊಳಗೆ ಯಾವ ಪ್ರಕಾರದಿಂದ ಅದ್ವೈತವನ್ನು ಮನಗಾಣಬೇಕು ಒಬ್ಬರೇ ಹೇಳಿಲ್ಲ. ವೇದಾಂತಾಚಾರ್ಯರು ಅನೇಕ ಗ್ರಂಥಗಳನ್ನಿಟ್ಟುಕೊಂಡು ಉಪನಿಷತ್ತನ್ನ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಹಲವಾರು ಪ್ರಕಾರದೊಳಗಿದ್ದಾರೆ. ಯಾರದನ್ನು ಅನುಕರಣೆ ಮಾಡಬೇಕು? ಶಂಕರಾಚಾರ್ಯರ ಹಿಂದೆಯೂ ಅಥವಾ ಕಾಲದಿಂದೀಚೆಗೂ ಅವರ ಕಾಲದಿಂದೀಚೆಗೂ ಅದ್ವೈತ ಪ್ರಸ್ಥಾನಗಳು ವಿವಿಧವಾದ ಪ್ರಕ್ರಿಯೆಯನ್ನು ಅವಲಂಬಿಸಿ ಒಂದರೊಡನೊಂದು ಹೊಂದಿಕೊಳ್ಳದೆ ವಿವಾದದಲ್ಲಿ ತೊಡಗಿರುವುದು ಕಂಡುಬರುತ್ತದೆ. ನೋಡು, ಅದ್ವೈತ ಸಿದ್ಧಾಂತ ಎಷ್ಟು ವಿಶಾಲವಾಗಿದೆ. ಅನೇಕ ಜನರು ಇದಕ್ಕ ಈ ತತ್ವವನ್ನು ಪ್ರತಿಪಾದನೆ ಮಾಡಿದಂತ ಅನೇಕ ವೇದಾಂತಾಚಾರ್ಯಗಳು ಉಂಟು. ಅವರವರ ಸಿದ್ಧಾಂತ, ಅವರವರ ವೈಖರಿ, ಅವರವರ ಇರುವಿಕೆ ಎಲ್ಲ ಬೇರೆ ಭಿನ್ನವಾಗಿದೆ. ಶಂಕರಾಚಾರ್ಯಕ್ಕಿಂತ ಹಿಂದೂ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರದ, ಇವರು ಬರದ, ಶಂಕರಾಚಾರ್ಯರು ಬರದ. ಬ್ರಹ್ಮಸೂತ್ರ ಭಾಷೆ ಶಂಕರರದು ನೋಡ್ರಿ,
ಅವ್ರ ನಂತರ ಬರೆದವರು ನೋಡ್ರಿ, ಅವ್ರಕ್ಕಿಂತ ಮೊದಲಿನವ್ರದ್ದು ನೋಡ್ರಿ, ಎಷ್ಟೊಂದು ತಾರತಮ್ಯ ಐತಿ, ಯಾವ್ದು ಯಥಾರ್ಥ ಐತಿ ಅಂತ ಗೊತ್ತಾದ್ರೆ ಅದನ್ನ ಅನುಸರಿಸು. ಅದಕ್ಕೆ ಇಲ್ಲೇ ವಿವಿಧವಾದ ಪ್ರಕ್ರಿಯೆಯನ್ನು ಅವಲಂಬಿಸಿ ಒಂದೆರಡನೊಂದು ಹೊಂದಿಕೊಳ್ಳದೆ ವಿವಾದದಲ್ಲಿ ತೊಡಗಿರುವುದು ಕಂಡು ಬರುತ್ತದೆ. ಒಬ್ಬರಿಗೆ ಒಮ್ಮತ ಇಲ್ಲ. ಅವ್ರು ಹೇಳಿದ್ದು ಇವ್ರು ಒಪ್ಪುದಿಲ್ಲ, ಇವ್ರು ಹೇಳಿದ್ದು ಅವ್ರು ಒಪ್ಪುದಿಲ್ಲ. ಯಾಕೆ ಒಪ್ಪಬೇಕ್ರಿ? ನಮಗಿದ ಸರಿ ಅನ್ಸದ. ಇಲ್ಲೇ ಶಂಕರಾಚಾರ್ಯರ ಸಂಪ್ರದಾಯವನ್ನು ಅವಲಂಬಿಸದೇ ಇದ್ದ ಎಷ್ಟೋ ಪ್ರಸ್ಥಾನಗಳು ಅವರ ಹಿಂದಿನ ಕಾಲದಲ್ಲಿಯೂ ಇದ್ದವೆಂಬುದು ಭಾಷ್ಯಗಳಲ್ಲಿ ಮಾಡಿರುವ ಬೇರೆ ಬೇರೆ ಅದ್ವೈತ ಪ್ರಸ್ಥಾನ ಭೇದಗಳ ಪರಾಮರ್ಶದಿಂದ ಗೊತ್ತಾಗುತ್ತದೆ. ಅವ್ರನ್ನೆಲ್ಲ ರೆಫರೆನ್ಸಿಗೆ ತಗೊಂಡಾರ, ಕಾಶಿ ಕೃಷ್ಣರು ತಗೊಂಡಾರ, ಉಡುಲೋಮಿಗಳು ತಗೊಂಡಾರ. ಬ್ರಹ್ಮಸೂತ್ರ ಭಾಷೆಯೊಳಗ ಅವರವರ ಅಭಿಪ್ರಾಯ ಹೇಗಿತ್ತು, ಅದು ಯಥಾರ್ಥ ಯಾಗಕ್ಕತಿ ಅಂತ ಅನುಭಾವಿಗಳು ನೋಡ್ಕೋಬೇಕು ಅಂತ ಜಿಜ್ಞಾಸಕರಿಗಿನ ಬಿಟ್ಟಾರ. ಅದನ್ನು ಹೇಳಿನೂ ಹೇಳ್ಯಾರ. ಆದ್ದರಿಂದ ಶಂಕರಾಚಾರ್ಯರ ಅನುಯಾಯಿಗಳೆಂದು ಹೇಳಿಕೊಳ್ಳುತ್ತಿರುವ ವೇದಾಂತಿಗಳು ಕೂಡ ಇದೇ ಶಾಂಕರ ಪ್ರಸ್ಥಾನವೆಂಬ ಬಗೆಗೆ ಏಕಕಂಠರಾಗಿ ಇರುವುದಿಲ್ಲ. ನಾವು ಅವರ ಅನುಯಾಯಿಗಳ ಅಂತ ಹೇಳ್ಕೊಂಡವ್ರ ಜೊತೆ ಆ ಶಂಕರರು ಹೇಳಿದ್ದನ್ನು ಬಿಟ್ಟು ಬೇರೆ ಬೇರೆನೇ ಹೇಳಿಕತ್ತ. ನಾವು ಅವರ ಅನುಯಾಯಿಗಳ ಅಂತ ಹೇಳ್ತಾರೆ. ಹಂಗ ಬೆಳ್ಕೊಂತ ಬಂದ. ಆದ್ರೆ ಅದು ಯಥಾರ್ಥ ಯಾವುದು ಅಂತ ನಿರ್ಣಯ ಮಾಡ್ಕೊಳ್ಳೋದು ಹೆಂಗ? ನಾವು ಅವ್ರು ಹೇಳ್ಯಾರ, ಇವ್ರು ಹೇಳ್ಯಾರ, ಏನೆಲ್ಲ ಹೇಳ್ಕೊಂಡಾರ. ಖರೆ ಅದ್ರಾಗ ಯಾವುದು ಸತ್ಯ ಅಂತ ಸಾಧಕರಿಗೆ ಹುಚ್ಚಿಡೋಗ್ಯದ. ಸಾಧಕರಿಗೆ ಯಾವ ಸಿದ್ಧಾಂತ ಒಪ್ಕೋಬೇಕನ್ನೋದು ಇವ್ರಿಗೆ ಗೊತ್ತೇ ಆಗೋದಿಲ್ಲ. ಅಷ್ಟೊಂದು ವ್ಯಾಮೋಹ ಉಳ್ಕೊಂಡ್ಬಿಟ್ಟಿರ್ತದ ನಮ್ಗೆ. ಒಬ್ಬರ ಇಬ್ಬರು ಇವರು ವೇದಾಂತ ಪ್ರತಿಪಾದನೆ ಮಾಡಿದವರು. ಅನೇಕ ಜನ ಅನೇಕ ರೂಪದೊಳಗೆ ಅದನ್ನು ಬೋಧ ಮಾಡ್ಕೊತ ಬಂದಾರ. ಮತ್ತೆ ಈ ಸಾಧಕಾರ ಕರ್ತವ್ಯನ ಅದು ನಮ್ಮ ಅನುಭವಕ್ಕೆ ಒಂದು ಬದಿಯಾಗಿ ಸಾರ್ವತ್ರಿಕ ಪರಿಪೂರ್ಣ ಅನುಭವದಲ್ಲಿ ಪರ್ಯವಸಾನ ಆಗುವುದಿದ್ರೆ ಮಾತ್ರ ಸ್ವೀಕಾರ ಮಾಡಬೇಕು ಅಂತ. ಯಾಕಂದ್ರೆ ಅನೇಕ ಜನ ಹೇಳಕತ್ತು ಬಿಟ್ರೆ ಯಾರಂತ ಒಪ್ಪುದು? ಈಗ ನೋಡ್ರಿ, ಪರಮಾರ್ಥ ಅಥವಾ ಆತ್ಮ ನಿರ್ವಿಶೇಷ ಅಂತ ಒಬ್ರು ಹೇಳ್ತಾರೆ, ಇಲ್ಲ ಸವಿಶೇಷ ಅಂತ ಒಬ್ರು ಹೇಳ್ತಾರೆ. ಈಗ ಅನೇಕ ಸಿದ್ಧಾಂತಗಳು ಉತ್ಪತ್ತಿ ಅದಾವ ಇದ್ರಾಗ ವೇದಾಂತದೊಳಗೆ. ಅದು ವೇದಾಂತನ, ಇದು ವೇದಾಂತನ. ಅವರು ಆಸಕ್ತರ ಆಸ್ತಿಕ ಭಾವದಿಂದೊಳಗೂಡನೆ ಹೇಳವ್ರ, ಅವರು ಆಸ್ತಿಕರ. ಇದ್ರೆ ಯಾವುದು ಸತ್ಯ? ಯಥಾರ್ಥವಾಗಿ ಸಾಧಕನಿಗೆ ಅಧಿಕಾರ ಅದಲ್ಲ. ಯಾವುದು ನಮ್ಮ ಅನುಭವದಿಂದೊಡಗೂಡಿ ಸಾರ್ವತ್ರಿಕ ಪರಿಪೂರ್ಣಾನುಭವದಲ್ಲಿ ಪರ್ಯವಸಾನ ಹೊಂದತ್ತು ಅದನ್ನು ಸ್ವೀಕಾರ ಮಾಡುವಂತ ಶಂಕರ ಹೇಳ್ತಾರೆ. ಇನ್ನು ವೈಯಕ್ತಿಕ ಅನುಭವನು ಒಪ್ಪಿಲಿ ಇವರು. ವೈಯಕ್ತಿಕ ಅನುಭವ ಬೇಕಾದ ರೂಪದೊಳಗಿದ್ದಿರಬಹುದು, ಆದ್ರೆ ಅದನ್ನು ಒಪ್ಪಿಕೊಂಡಿಲ್ಲ. ವೈಯಕ್ತಿಕ ಅನುಭವವನ್ನ ಇವರು ಒಪ್ತಾ ಇಲ್ಲ. ಯಾಕಂದ್ರ ಅನೇಕ ಸಿದ್ಧಿಗಳವರವರ ಅನುಭವ ಅದನ್ನ ಮಾಡಿ ಅದನ್ನು ಪಡ್ಕೊಂಡಿರ್ತಾರ. ಅದರಿಂದ ಅವರು ಕೀರ್ತಿ ಲಾಭ ಪೂಜೆ ಎಲ್ಲ ಹೊಂದಿರ್ತಾರೆ. ಆದ್ರೆ ಅದು ಜ್ಞಾನಿಗಳ ಸ್ವರೂಪ ಅಲ್ಲ ಅಂತಾನೆ ಹೇಳ್ಯಾರ. ಅವರು ವೈಯಕ್ತಿಕ ವ್ಯಕ್ತಿಗತ ಅನುಭವ. ಅದು ಎಲ್ಲರೊಳಗೂ ಇರಬೇಕಲ್ಲ. ಅಂಥ ಅನುಭವ ಇದ್ರೆ ಅದು ಸಾರ್ವತ್ರಿಕ ಪರಿಪೂರ್ಣ ಅನುಭವ ಅಂತ ಹೇಳಿದ್ದಾರೆ. ಎಲ್ಲೋ ಒಬ್ಬರಿಗೆ ಬಂದ ಅನುಭವ ಅದು ಉಳಿದವ್ರೆಲ್ಲರಿಗೂ ಬರಬೇಕು ಅಂತ ನಿಯಮನೂ ಇಲ್ಲ. ಅದಕ್ಕೆ ಈ ಶಂಕರಾಚಾರ್ಯ ಅನುಯಾಯಿಗಳೆಂದು ಹೇಳಿಕೊಳ್ಳುತ್ತಿರುವ ವೇದಾಂತಿಗಳು ಕೂಡ ಇದೇ ಶಾಂಕರ ಪ್ರಸ್ಥಾನವೆಂಬ ಬಗೆಗೆ ಏಕಕಂಠರಾಗಿರುವುದಿಲ್ಲ. ಹೀಗಿರುವಲ್ಲಿ ಶಂಕರಾಚಾರ್ಯರ ಅಸಾಧಾರಣ ಸಂಪ್ರದಾಯವು ಯಾವುದು? ಎಲ್ಲ ಅಯೋಮಯ ಮಾಡಿಬಿಟ್ಟಾರ. ಅವ್ರ ಹೆಸರ ಹೇಳುವುದು
ವೇದಾಂತಕ್ಕೆ ಅವರ ಹೆಸರು ಬಳಸ್ಕೊಳ್ದು. ಇದು ಶಂಕರರ ಒಬ್ಬರ ಇಬ್ಬರ ಈ ಶಂಕರರು ಈ ಹೆಸರಿನವರು ಸುಮಾರು ಜನ ಆಗಿದ್ದಾರೆ. ಅದ್ರಾಗ ಆದಿಶಂಕರರು ಯಾರು, ಇವ್ರು ಯಾರು, ಅವ್ರು ಯಾರು ಏನು ನಿರ್ಣಯ ಅನ್ನೋದು ಶಂಕರಾನಂದಿಗಳು ಇತ್ತಿತ್ತಲಾಗಿ ಆಗಿವೆ. ಅವರು ಶಂಕರರಂತಾನೆ ಹೇಳ್ತಾರೆ. ಅದಕ್ಕೆ ಇಲ್ಲೇ ಶಂಕರಾಚಾರ್ಯ ಅಸಾಧಾರಣ ಈ ಸಂಪ್ರದಾಯ ಯಾವುದು ಅಂತ ಹಿಡಿಬೇಕಾದ್ರೆ ಸಾರ್ವತ್ರಿಕ ಪರಿಪೂರ್ಣಾನುಭವದಿಂದೊಡಗೂಡಿ ಅವರು ಬೋಧ ಮಾಡ್ತಿದ್ರ ಅಥವಾ ಉಪನಿಷತ್ತಿನ ವಾಕ್ಯಗಳನ್ನು ಬಿಡಿಸ್ತಾ ಇದ್ರೆ ಅದು ಯಥಾರ್ಥ, ಅದು ಶಂಕರ ಪದ್ಧತಿ. ಅದಕ್ಕೆ ಇಲ್ಲಿನೂ ಅವರಿಗೂ ಭೇದ ಇದೆ. ಹೀಗಿರುವಲ್ಲಿ ಶಂಕರಾಚಾರ್ಯರ ಅಸಾಧಾರಣ ಸಂಪ್ರದಾಯ ಯಾವುದು, ಆ ಸಂಪ್ರದಾಯದಲ್ಲಿ ಒಪ್ಪಿರುವ ಪ್ರಕಾರದಲ್ಲಿಯೇ ಉಪನಿಷತ್ತುಗಳಲ್ಲಿಯೂ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿರುತ್ತದೆ ಎಂಬುದನ್ನು ಹೇಗೆ ನಿಶ್ಚಯಿಸಬೇಕು? ಒಬ್ಬರ ಇಬ್ಬರ ವೇದಾಂತಿಗಳು, ವೇದಾಂತ ಆಚಾರ್ಯರು ಅನೇಕ ಜನ ಆಗಿದ್ದಾರೆ. ವಿಷಯ ಒಪ್ಪವರಿದ್ದಾರೆ, ನಿರ್ವಿಷಯ ಒಪ್ಪವರಿದ್ದಾರೆ, ನಿರಾಕಾರ ಒಪ್ಪವರಿದ್ದಾರೆ, ಸಾಕಾರ ಒಪ್ಪವರಿದ್ದಾರೆ. ಇವರೆಲ್ಲ ವೇದಾಂತಿಗಳಲ್ಲಂತಲ್ಲ. ಗುಣಾತ್ಮಕದಿಂದ ಈ ಪ್ರಪಂಚ ಇದ್ದುಕೊಂಡೈತೆ ಅನ್ನೋರು ಬೇರೆ, ಪರಮಾತ್ಮನಲ್ಲಿ ಇದು ನಿರ್ಗುಣ ರೂಪದೊಳಗೆ ತೋರುತ್ತ ಅಂತ ಹೇಳೋರು ಬೇರೆ. ನೋಡಿ, ಏನು ಅನೇಕ ರೂಪದೊಳಗೆ ಇದನ್ನು ಪ್ರತಿಪಾದನೆ ಮಾಡ್ಕೊಂಡು ಬಂದಾರ ಇಲ್ಲೇ ಎಂಬ ಪ್ರಶ್ನೆ ಎದುಕೊಳ್ಳುತ್ತದೆ. ಇದಕ್ಕೆ ಮನಸ್ಸಿಗೆ ಒಪ್ಪುವಂತೆ ಉತ್ತರವನ್ನು ಹೇಳುವುದಕ್ಕಾಗಿ ಶ್ರೀ ಶಂಕರಾಚಾರ್ಯರ ಸಂಪ್ರದಾಯದ ಸ್ವರೂಪವೇನು, ಅದನ್ನೇ ಉಪನಿಷತ್ತುಗಳಲ್ಲಿ ತತ್ವ ಪ್ರತಿಪಾದನೆಗೆ ಅನುಸರಿಸಲಾಗಿದೆ ಎಂಬುದನ್ನು ಹೇಗೆ ನಿಶ್ಚಯಿಸಬೇಕು ಎಂಬುದನ್ನು ಈ ಸಂಪುಟದಲ್ಲಿ ವರ್ಣಿಸಲಾಗುವುದು. ಈ ಒಂದು 12 ವಿಷಯಗಳದವ. ಈ 12 ವಿಷಯಗಳನ್ನು ಅಲ್ಲಿ ಹೇಗೆ ಅದರ ಸಂಕ್ಷಿಪ್ತ ವಿವರಣೆ. ಇನ್ನು ನಿರ್ವಿಶೇಷವಾದ ಪರಮಾರ್ಥವನ್ನು ನಿಶ್ಚಯಿಸಿಕೊಳ್ಳುವುದು ಹೇಗೆ? ಉಪನಿಷತ್ತುಗಳಲ್ಲಿ ಶಾಂಕರ ಸಿದ್ಧಾಂತವನ್ನೇ ತಾತ್ಪರ್ಯದಿಂದ ಹೇಳಿರುತ್ತದೆ ಎಂಬುದನ್ನು ನಿಶ್ಚಯಿಸಿಕೊಂಡ ಮೇಲೆ ವೇದಾಂತ ಸಿದ್ಧಾಂತದ ನಿರ್ವಿಶೇಷವಾದ ಪರಮಾರ್ಥ ತತ್ವವನ್ನು ಮಾತಿನಿಂದ ವರ್ಣಿಸುವುದಕ್ಕಾಗಲಿ ಮನಸ್ಸಿನಿಂದ ಚಿಂತಿಸುವುದಕ್ಕಾಗಲಿ ಆಗುವುದಿಲ್ಲವೆಂಬುದು ಎಲ್ಲರಿಗೂ ಯುಕ್ತವಾಗಿ ತೋರುವಂತೆ ಶಂಕರಾಚಾರ್ಯರು ಒಪ್ಪುತ್ತಾರಾದ್ದರಿಂದ ಉಪನಿಷತ್ತುಗಳು ನಿರ್ವಿಶೇಷ ಬ್ರಹ್ಮಾತ್ಮ ತತ್ವವನ್ನು ಪ್ರತಿಪಾದಿಸುವುದಕ್ಕೆ ಬಂದಿವೆ ಎಂದು ಹೇಳುವ ಮಾತು ವ್ಯಾಹತವಾದ ಎಂದರೆ ತನಗೆ ತಾನೇ ವಿರುದ್ಧವಾದ ಉಕ್ತಿಯಾಗುವುದಿಲ್ಲವೇ? ವಿವೇಕಿಯಾದ ಯಾವ ಮನುಷ್ಯನೂ ತನ್ನ ತಾಯಿ ಪಂಜಿ ಎಂದು ಹೇಳಲಾರನು. ಅದಕ್ಕೆ ಶಂಕರಾಚಾರ್ಯರ ಈ ಅಸಾಧಾರಣ ಪದ್ಧತಿ ಹೇಗೈತಿ ಅಂತ ನೋಡಬೇಕದನ್ನ. ಅನುಭವಾನುಸಾರಿಯಾಗಿ ಕಂಡಾಗನೇ ಇದರ ಮರ್ಮ ಗೊತ್ತಾಗೋದು. ಇಲ್ಲ ಅಂದ್ರೆ ಶಂಕರಾಚಾರ್ಯರಾಗಿ ಹೋಗ್ಯಾರ, ಆದಿಶಂಕರರು ಅವರನ್ನು ಸ್ಮರಣೆ ಮಾಡಿಕೊಂಡು ಪಾರಾಗಿ ಹೋಗ್ಬೋದು. ಉಪನಿಷತ್ತಿನೊಳಗ ಈ ನಿರ್ವಿಶೇಷ ಬ್ರಹ್ಮಾತ್ಮ ತತ್ವವನ್ನು ಪ್ರತಿಪಾದಿಸುವುದಕ್ಕೆ ಬಂದಿವೆ ಎಂದು ಹೇಳುವ ಮಾತು ವ್ಯಾಹತವಾದ ಎಂದರೆ ತನಗೆ ತಾನೇ ವಿರುದ್ಧವಾದ ಉಕ್ತಿಯಾಗುವುದಿಲ್ಲವೇ? ಹಾಗನ್ನೋದನ್ನ ಹೇಳ್ತಾರೆ ನೋಡಿ. ವಿವೇಕಿಯಾದ ಯಾವ ಮನುಷ್ಯನು ತನ್ನ ತಾಯಿ ಪಂಜೆ ಎಂದು ಹೇಳಲಾರನು. ಹೀಗಿರುವಲ್ಲಿ ನಿರ್ದೋಷವಾದ ಪ್ರಮಾಣ ಗ್ರಂಥಗಳೆಂದು ಎಲ್ಲಾ ಸನಾತನ ಧರ್ಮ ಅವಲಂಬಿಗಳು ಒಪ್ಪಿರುವ ಉಪನಿಷತ್ತುಗಳಲ್ಲಿ ತನಗೆ ತಾನೇ ವಿರುದ್ಧವಾಗಿರುವಂತೆ ತೋರುತ್ತಿರುವ ಈ ಸಿದ್ಧಾಂತವನ್ನು ಹೇಳಿದೆ ಎಂಬುದನ್ನು ಹೇಗೆ ತಾನೇ ನಂಬತಕ್ಕದ್ದಾಗಿತ್ತು? ಉಪನಿಷತ್ತಿನೊಳಗೆ ಅವರಿ ವೇದಾಂತ ಅಷ್ಟೇ ಹೇಳಿಲ್ಲ, ಅನೇಕ ಸಿದ್ಧಾಂತಗಳನ್ನು ಮಂಡಿಸಿರಲಿ. ಅದಕ್ಕೆ ಇಲ್ಲಿ ಅವಿಷಯವಾದ ಪರಮಾರ್ಥವನ್ನು ಉಪನಿಷತ್ತುಗಳು ವಿಷಯವಾಗಿಟ್ಟುಕೊಂಡು ಪ್ರತಿಪಾದಿಸುತ್ತವೆ ಎಂದು ಅವು ಹೇಳುವ ಮನುಷ್ಯಗೆ ಅಗೋಚರವಾದ ಪರಮಾರ್ಥವನ್ನು ಜಿಜ್ಞಾಸುಗಳು
ತಿಳಿದುಕೊಳ್ಳಬಹುದು ಎಂಬುದನ್ನು ಹೇಗೆ ನಂಬುವುದು? ಅಗೋಚರವಾಗಿರುವಂತಹದ್ದನ್ನು. ಇಲ್ಲಿ ಎರಡು ದೃಷ್ಟಿಕೋನಗಳನ್ನು ಹೇಳಿದರು. ಉಪನಿಷತ್ತು ನಿರ್ವಿಶೇಷ ಬ್ರಹ್ಮತತ್ವ ಆತ್ಮತತ್ವವನ್ನು ಪ್ರತಿಪಾದಿಸುವುದಕ್ಕೆ ಬಂದಿವೆ ಎಂದು ಹೇಳುವ ಮಾತು ಅಲ್ರಿ. ಮತ್ತು ಆತ್ಮತತ್ವ ಅನುಭವಕ್ಕೆ ಬರ್ತತಿ ಅಂದ ಮೇಲೆ ಅದು ನಿರ್ವಿಶೇಷ ಹೆಂಗಾಗತ್ತೆ? ಅಲ್ಲೇ ಅದು ತನ್ನ ತಾಯಿ ಬಂಜಿ ಅಂತ ಹೇಳ್ದಂಗ ಆಗೋದಿಲ್ಲೇನೋ ಅಂತ. ಅದು ನಿರ್ವಿಶೇಷ ಅಂತ ಹೇಳುವ ಶಬ್ದಕ್ಕೆ ಏನಾಗ್ತೈತಿ ಅಂತ ನೋಡ ಅಲ್ಲೇ ಹೇಳ್ತಾನೆ ಅಕ್ಕ. ಆತ್ಮಾನುಭವ ಆಗ್ತೈತಲ್ಲ, ಅದು ಫಲಪ್ರಾಪ್ತಿ ಆಗ್ತೈತಲ್ಲ, ಆತ್ಮಾನುಭವ ಆಗ್ತದೆ. ಅದು ಸವಿಷಯದಿಂದಾಗಿತ್ತೋ ನಿರ್ವಿಷಯದಿಂದಾಗಿತ್ತೋ ಅವ್ರ ಅನುಭವ ನೋಡಿಕೊಂಡಾಗ ಅದಕ್ಕನೇ ಇದು ಬಹಳ ಈಗ ತನಗೆ ತಾನ ವಿರೋಧ ಹೇಳ್ಕೊಳ್ತದಲ್ಲ ಉಪನಿಷತ್ತು ಅಂತ ಶಂಕ ಮಾಡ್ತಾರ. ಆದ್ದರಿಂದ ವಿರುದ್ಧವಾಗಿರುವಂತೆ ತೋರುತ್ತಿರುವ ಈ ಸಿದ್ಧಾಂತವನ್ನು ಹೇಳಿದೆ ಎಂಬುದನ್ನು ಹೇಗೆ ತಾನೇ ನಂಬುವುದಕ್ಕಾದೀತು? ಅವಿಷಯವಾದ ಪರಮಾರ್ಥವನ್ನು ಉಪನಿಷತ್ತುಗಳು ವಿಷಯವಾಗಿಟ್ಟುಕೊಂಡು ಯಾವುದಕ್ಕೂ ವಿಷಯನ ಆಗುವುದಿಲ್ಲ ಅಂತ ಹೇಳ್ಕೊಂಡು ಬಂದು ಅದ ಅವಿಷಯ ರೂಪದೊಳಗಿರುವಂತಹ ವಸ್ತುವನ್ನು ವಿಷಯವಾಗಿಟ್ಟುಕೊಂಡು ಪ್ರತಿಪಾದಿಸುತ್ತವೆ ಎಂದು ಅಂದ್ರೆ ಯಾವುದಕ್ಕೂ ವಿಷಯ ಆಗುವುದಿಲ್ಲ ಅನ್ನೋದನ್ನ ನೀವು ವಿಷಯವನ್ನಾಗಿ ಇಟ್ಕೊಂಡಿರಲ್ಲ. ಏನದು ಉಪನಿಷತ್ತಿನ ಕ್ರಿಯಾ? ಹೇಳಿ ಈಗ ಉಪನಿಷತ್ತುಗಳು ವಿಷಯವಾಗಿಟ್ಟುಕೊಂಡು ಪ್ರತಿಪಾದಿಸುತ್ತವೆ ಎಂದು ಅವು ಹೇಳುವ ಮನಸ್ಸಿಗೆ ಅಗೋಚರವಾದ ಪರಮಾರ್ಥವನ್ನು ಜಿಜ್ಞಾಸುಗಳು ತಿಳಿದುಕೊಳ್ಳಬಹುದು ಎಂಬುದನ್ನು ಹೇಗೆ ನಂಬಬಹುದು? ಇದರವರು ಉಪನಿಷತ್ತಿನೊಳಗ ನಿರ್ವಿಷಯವಾಗಿರುವಂತಹ ವಿಷಯ ಯಾವುದೂ ಇಲ್ಲ, ಇದನ್ನ ಇವರ ಹುಟ್ಟಾಕೊಂಡಾರ ದ್ವೈತಿಗಳು. ಸ್ವಲ್ಪ ಇದನ್ನ ಡೀಪ್ ಆಗಿ ವಿವೇಕ ಮಾಡ್ರಿ. ಅದೆಲ್ಲ ಸವಿಷಯವಾಗಿನ ಅಲ್ರಿ, ಅವಿಷಯವಾಗಿರುವುದನ್ನ ವಿಷಯವನ್ನಾಗಿ ಇಟ್ಕೊಳಕ್ ಯಾರು ಬರ್ತತಿ ಇವರಿಗೆ? ಉಪನಿಷತ್ ಹಂಗೆ ಎಲ್ಲಿನೂ ಬೋಧ ಮಾಡಿಲ್ಲ ಅಂತ ಅನೇಕ ಧರ್ಮಾಚಾರ್ಯರು ವೇದಾಂತಾಚಾರ್ಯರು ಪ್ರಸ್ತಾವನೆ ಮಾಡ್ಯಾರ. ಇದನ್ನ ಇಲ್ಲಿ ಬರಿಬೇಕಾದ ಕಾರಣ ಏನ? ಇದನ್ನ ಅನೇಕ ವೇದಾಂತಾಚಾರ್ಯರು ಈ ದ್ವೈತವನ್ನು ಒಪ್ಕೊಂಡಿಲ್ಲ. ಮಾಧ್ವರಾಗಲಿ ಇವರಾಗಲಿ ಒಪ್ಕೊಂಡಿಲ್ಲ. ಆ ನಿರ್ವಿಷಯವಾಗಿರುವಂತಹದ್ದು ಯಾವುದು ಇಲ್ಲ ಅಂತ ಅವ್ರ ಮತ. ನೀವು ಹಂಗೆ ಸುಮ್ಮನೆ ಉಪನಿಷತ್ ಹೇಳ್ತಾವ ಅಂತೇಳಿ ಹೊರಟು ಬಿಟ್ಟಿರಿ. ಅದೆಲ್ಲ ಸವಿಕಾರ ರೂಪದಿಂದನೇ ಕೂಡ್ಕೊಂಡದ ಅಂತಾನೆ ಹೇಳ್ತಾರ. ಅದಕ್ಕೆ ಅವರಿಗೆ ಅದನ್ನ ಮನಸ್ಸಿಗೆ ಅಗೋಚರವಾದ ಪದಾರ್ಥವನ್ನು ಜಿಜ್ಞಾಸುಗಳು ತಿಳಿದುಕೊಳ್ಳಬಹುದು ಎಂಬುದನ್ನು ಹೇಗೆ ನಂಬುವುದು? ಯಾವ ವಿಷಯನೇ ಇಲ್ಲ, ಯಾವುದಕ್ಕೂ ವಿಷಯ ಆಗೋದಿಲ್ಲ ಅಂತ ವಸ್ತು ಒಂದು ಐತಿ ಅಂತ ಯಾಗ ನಂಬೋದು? ಈ ಜಿಜ್ಞಾಸುಗಳಿಗೆ ಈಗ ತೊಡಕ್ ಹಾಕಿ ಕೈ ಬಿಟ್ಬಿಟ್ಟಾರ ಅವರು. ಅದಕ್ಕೆ ಸವಿಕಾರದಿಂದೊಡಗೂಡಿ ಸವಿಷಯತ್ವದಿಂದೊಡಗೂಡಿ ಇರುವಂತಹದ್ದನ್ನ ಉಪನಿಷತ್ತು ಬೋಧ ಮಾಡ್ತೈತಿ, ನಿರ್ವಿಷಯ ತತ್ವವನ್ನು ಎಂದೂ ಬೋಧ ಮಾಡಿಲ್ಲ ಅಂತ ಅವ್ರದ್ದು ಸಿದ್ಧಾಂತ. ಇಲ್ಲಿ ಎಂಬ ಶಂಕೆಯೊಂದು ತಲೆದೋರುವುದು ಸ್ವಾಭಾವಿಕವಾಗಿದೆ. ಆದ್ದರಿಂದ ಈ ಶಂಕೆಗೆ ಸಮಾಧಾನವಾಗಿ ನಿರ್ವಿಶೇಷವಾದ ತತ್ವವನ್ನು ಉಪನಿಷತ್ತುಗಳನ್ನು ತಿಳಿಸುವೆಂಬುದು ವ್ಯಾಹತೋಕ್ತಿ ಅಲ್ಲವೆಂದು, ಅದನ್ನು ತಿಳಿಸುವುದಕ್ಕೆ ಅವಲಂಬಿಸಬಹುದಾದ ಪ್ರಕಾರವೊಂದು ಇದೆ ಎಂದು ತೋರಿಸಿಕೊಡುವುದು ಈ ಸಂಪುಟದ ಪ್ರತಿಪಾದ್ಯ ವಿಷಯದಲ್ಲಿ ಅಡಕವಾಗಿರುತ್ತದೆ. ಇನ್ನ ಉಪನಿಷತ್ತುಗಳಲ್ಲಿ ಅವಲಂಬಿಸಿರುವ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಇದು ಬಹಳ ಮಹತ್ವಪೂರ್ಣವಾಗಿರುವಂತಹ ಪ್ರಕ್ರಿಯೆ. ಎಲ್ಲಾ ಪ್ರಕ್ರಿಯೆಗಳು ಇದರ ಅಂತರ್ಗತನೇ ಇರ್ತಾವ. ಕಾರ್ಯಕಾರಣ ಪ್ರಕ್ರಿಯೆ ಇರಲಿ, ವಿಷಯ ಇರಲಿ, ಜ್ಞಾನ ಜ್ಞಾನ ದೃಷ್ಟ ಇವೆಲ್ಲ ಏನಿರ್ತಾವ
ಎಲ್ಲಾ ಪ್ರಕ್ರಿಯೆಗಳು ಈ ಅಧ್ಯಾರೋಪ ಅಪವಾದ ಪ್ರಕ್ರಿಯೆದೊಳಗಿನ ಅಂತರ್ಗತವೇ. ಒಂದನ್ನು ತಿಳ್ಕೊಂಡ್ರೆ ಸಾಕ, ಉಳಿದ ಎಲ್ಲಾ ಪ್ರಕ್ರಿಯೆಗಳು ಇದ್ರಾಗ ಬರ್ತಾವ. ಉಪನಿಷತ್ತುಗಳಲ್ಲಿ ಅವಲಂಬಿಸಿರುವ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ, ಉಪನಿಷತ್ತುಗಳಲ್ಲಿ ಹೇಳಿರುವ ಬ್ರಹ್ಮಾತ್ಮ ತತ್ವವನ್ನು ಪ್ರತಿಪಾದಿಸುವುದಕ್ಕೆ ಬಳಸಿಕೊಂಡಿರುವ ಪ್ರಕ್ರಿಯೆಗೆ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಎಂದು ಹೆಸರನ್ನಿಟ್ಟು ಶ್ರೀ ಶಂಕರಾಚಾರ್ಯರ ಸಂಪ್ರದಾಯದಲ್ಲಿ ಉಪನಿಷತ್ ವಾಕ್ಯಗಳ ಅರ್ಥವನ್ನು ಮುಖ್ಯವಾಗಿ ಈ ಪ್ರಕ್ರಿಯೆಯೇ ಅವಲಂಬನೆಯಿಂದಲೇ ನಿಶ್ಚಯಿಸಲಾಗಿದೆ. ವೇದಾಂತಾಚಾರ್ಯರು ಮೊದಲು ಸಾಕಷ್ಟು ಜನ ಸಾಕಷ್ಟು ರೂಪದೊಳಗೆ ಬೋಧ ಮಾಡ್ಕೊತ ಬಂದಾರ, ಇಲ್ಲಂತಲ್ಲ. ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಇದನ್ನು ಬಳಸಿಕೊಂಡವರು ಇವರೇ, ಶಂಕರರೇ. ಮೊದಲು ಕಾಶಿ ಕೃಷ್ಣರಾಗಲಿ, ಔಡಲೋಮಿಗಳಾಗಲಿ, ನಾಗಾರ್ಜುನರಾಗಲಿ ಅನೇಕ ಜನ ಹೋಗ್ಯಾರ. ನಮಗೇನೋ ಒಂದು 3 ಹೆಸರು ನೆನಪದ, ಅದನ್ನ ಹೇಳ್ತೇನೆ ನಾನು. ಆ ಇತಿಹಾಸದೊಳಗೆ ನೋಡ್ಬೇಕು ಎಷ್ಟು ಜನ ಹೋಗ್ಯಾರ. ಈ ಶಂಕರ ಅವರ ಹೆಸರಿನವರ 9 ಜನ ಹೋಗ್ಯಾರ. ಅದ್ರಾಗ ಯಾರ ಆದಿಶಂಕರರು ಅಂತ ನಿಶ್ಚಯ ಮಾಡ್ಕೋಬೇಕಾದ್ರೆ ಭಾಷ್ಯನ ನೋಡ್ಬೇಕು. ಇವರು ಶ್ಲೋಕ ಮತ್ತೊಬ್ಬರು ಬೇಕಾದಂಗೆ ಅದನ್ನು ಬರ್ದಾರಂದ್ರು ಆ ಶೈಲಿ ಇವ್ರ ಶೈಲಿ ಬರುವುದಿಲ್ಲ. ಅವ್ರ ಶೈಲಿನ ಶಂಕರಾನಂದಿಗಳ ಶೈಲಿನ ಬೇರೆ. ವಿವೇಕ ಚೂಡಾಮಣಿ ಅಂತಿದೆ, ಅದು ಶಂಕರಾಚಾರ್ಯರ ಕೃತಿ ಅಂತಾನೆ ಹೇಳ್ತಾರೆ. ಅದು ಸಿದ್ಧ ಆಗಿಲ್ಲ ಇನ್ನು ಅದು ಶಂಕರಾನಂದಿಗಳು ಬರೆದದ್ದು ಅಂತ ಹೇಳ್ತಾರೆ. ಒಮ್ಮೆ ಮಂಡಿಸಿದ್ದನ್ನ ಮತ್ತೊಮ್ಮೆಗೆ ಅದನ್ನ ತೆರಳಲಿಕ್ಕೆ ಆಗೋದಿಲ್ಲ, ಅವರ ಬರೆದದ್ದಾರ. ಮ್ಯಾಲ ಹಂಗ ಹೇಳೋದು ತಳಗ ಹಿಂಗ್ ಹೇಳೋದು ಅಂತ ಒಪ್ಪಲಿಕ್ಕೆ ಆಗಲ್ಲ. ಆದ್ರೆ ಹಂಗ ಬಂದ ಶಂಕರಾನಂದಿಗಳು ಶಂಕರರ ಇದಕ್ಕೆ 3-4 ಕಡೆ ವಿರೋಧವಾಗಿ ವಿವೇಕ ಚೂಡಾಮಣಿ ಒಳಗೆ ಮನುಷ್ಯ 3-4 ಕಡೆ ಅದನ್ನ ಶಂಕರರು ಹೇಳ್ಯಾರಲ್ಲ ಅಂತ ಹೇಳ್ತಾರೆ. ಅಲ್ಲೇ ಮಾಯಾವಾದವನ್ನು ಒಪ್ಪಿಕೊಂಡಾರ ಅವರು ಶಂಕರಾನಂದಿಗಳು. ಅದು ಇನ್ನೂ ನಿರ್ಣಯನೇ ಆಗಿಲ್ಲ. ಅದು ಶಂಕರರ ಕೃತಿ ಅವ್ರ ಶೈಲಿಗೂ ಇವ್ರ ಶೈಲಿಗೂ ತುಂಬಾ ವ್ಯತ್ಯಾಸದ. ಅದನ್ನ ವಿದ್ವಾನ್ರು ನಿಗದಿಪಡಿಸ್ತಾರ, ಇದು ಗೊತ್ತು ಮಾಡ್ತಾರ. ಯಾಕಂದ್ರ ಅವರು ಈಗ ನಮಗೆ ವ್ಯತ್ಯಾಸ ಏನು, ಸುರೇಶ್ವರಾಚಾರ್ಯರಿಗೂ ಶಂಕರರ ಶೈಲಿ ತುಂಬಾ ವ್ಯತ್ಯಾಸ ಅಷ್ಟು ನಮಗ್ ಗೊತ್ತಾಗಿದೆ. ಯಾಕಂದ್ರೆ ನಾವು ಎರಡನ್ನು ನಿಷ್ಕರ್ಮ ಸಿದ್ಧಿ ಓದುವಾಗ ಖರೇ ಶಂಕರಾಚಾರ್ಯರು ಅತ್ಯಂತ ಸುಲಭ ಸಾಧಕರಿಗೂ ಅರ್ಥ ಆಗುವಂಗ ಬರ್ತಾರೆ. ಆದ್ರೆ ಸುರೇಶ್ವರಾಚಾರ್ಯರು ತುಂಬಾ ಗಡುಸು, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನೋಡಿ, ಅವರವ್ರ ಶೈಲಿ ಒಂಥರ ಶೈಲಿ ಇರ್ತಾವ. ಈಗ ಸಾಹಿತಿಗಳು ದ.ರಾ. ಬೇಂದ್ರೆ ಅವ್ರ ಶೈಲಿ ಬೇರೆ, ಕುವೆಂಪು ಅವ್ರ ಶೈಲಿನ ಬೇರೆ ಅಲ್ಲ. ಅವರವ್ರ ಶೈಲಿ ಆ ರೂಪದೊಳಗನೆ ಇರ್ತದ. ಅದರಿಂದ ಅವರ ಭಾಷ್ಯದಿಂದನ ನಾವು ಅವರನ್ನ ಇಂಥವರು ಅಂತ ನಿರ್ಣಯ ಮಾಡ್ಕೋಬೇಕಾಗತ್ತಲ್ಲ. ನಾಳೆಗೆ ಮಾತಾಡ್ತು ಅಂದ್ರ ಅವ ಇಂಥವನ ಅಂತ ನಿರ್ಣಯ ಮಾಡಿಕೊಳ್ಳುವಂತ ಚತುರು ಇದ್ರು, ಮತ್ತು ಈಗೂ ಇದ್ದಾರೆ. ಅವನ ನಾಲಿಗಿನ ಅವನ ಆಚಾರ ವಿಚಾರಗಳನ್ನು ಹೇಳುತ್ತೆ ಅಂತ ಹೇಳ್ತಾರ ನೋಡಿ. ಅದಕ್ಕೆ ಇಲ್ಲೇ ಮನುಷ್ಯಗೆ ಅಗೋಚರವಾದ ಪರಮಾರ್ಥವನ್ನು ಜಿಜ್ಞಾಸುಗಳು ತಿಳಿದುಕೊಳ್ಳಬಹುದು ಎಂಬುದನ್ನು ಹೇಗೆ ನಂಬುವುದು ಎಂಬ ಶಂಕೆಯೆಂದು ತಲೆದೋರುವುದು ಸ್ವಾಭಾವಿಕವಾಗಿದೆ. ಆದ್ದರಿಂದ ಈ ಶಂಕೆಗೆ ಸಮಾಧಾನವಾಗಿ ನಿರ್ವಿಶೇಷವಾದ ತತ್ವವನ್ನು ಉಪನಿಷತ್ತುಗಳು ತಿಳಿಯ ಬಯಸುವವೆಂಬುದು ವ್ಯಾಹತೋಕ್ತಿ ಅಲ್ಲವೆಂದು ಅದನ್ನು ತಿಳಿಸುವುದಕ್ಕೆ ಅವಲಂಬಿಸಬಹುದಾದ ಪ್ರಕಾರವೊಂದು ಇದೆ ಎಂದು ತಿಳಿಸಿಕೊಡುವುದು ಈ ಸಂಪುಟದ ಪ್ರತಿಪಾದ್ಯ ವಿಷಯದಲ್ಲಿ ಅಡಕವಾಗಿದೆ. ಇನ್ನು ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಮೂಲ ಪ್ರಕ್ರಿಯೆ, ಎಲ್ಲಾ ಪ್ರಕ್ರಿಯೆಗಳಿಗೂ ಮೂಲೆ. ಅದಕ್ಕೆ ಈ ಉಪನಿಷತ್ತುಗಳಲ್ಲಿ ಹೇಳಿರುವ ಬ್ರಹ್ಮಾತ್ಮ ತತ್ವವನ್ನು
ಅರ್ಥವನ್ನು ಪ್ರತಿಪಾದಿಸುವುದಕ್ಕೆ ಬಳಸಿಕೊಂಡಿರುವ ಪ್ರಕ್ರಿಯೆಗೆ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಎಂದು ಹೆಸರನ್ನಿಟ್ಟು ಶ್ರೀ ಶಂಕರಾಚಾರ್ಯರ ಸಂಪ್ರದಾಯದಲ್ಲಿ ಉಪನಿಷತ್ ವಾಕ್ಯಗಳ ಅರ್ಥವನ್ನು ಮುಖ್ಯವಾಗಿ ಆ ಪ್ರಕ್ರಿಯೆ ಅವಲಂಬನೆಯಿಂದಲೇ ನಿಶ್ಚಯಿಸಲಾಗಿದೆ. 1ನೇ ಪುಟದಲ್ಲಿ ಹೇಳಿರುವ ಅವಸ್ಥಾತ್ರಯ ಪ್ರಕ್ರಿಯೆಯು 1ನೇ ಸಂಪುಟದಲ್ಲಿ ಹೇಳಿರುವ ಅವಸ್ಥಾತ್ರಯ ಪ್ರಕ್ರಿಯೆಯು ಆ ಪ್ರಧಾನ ಪ್ರಕ್ರಿಯೆಯಲ್ಲಿ ಒಂದು ಅವಾಂತರ ಭೇದವು ಮಾತ್ರವೇ ಎಂದು 1ನೇ ಸಂಪುಟದ ಪೀಠಿಕೆಯಲ್ಲಿ ಪ್ರತಿಪಾದಿಸಲಾಗಿದೆ. ಅವಸ್ಥಾತ್ರಯ ಪ್ರಕ್ರಿಯೆಯನ್ನು ಕೈಬಿಟ್ಟರೂ ಬೇರೊಂದು ಪ್ರಕ್ರಿಯೆಯಿಂದ ಪರಮಾರ್ಥ ತತ್ವವನ್ನು ನಿರೂಪಿಸುವುದು ಶಕ್ಯವೇ ಎಂಬ ಶಂಕೆಗೆ ಪರಿಹಾರವಾಗಿ ಇಲ್ಲಿ ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯೇ ಉಪನಿಷತ್ತುಗಳಲ್ಲಿ ನಿರ್ವಿಶೇಷವಾಗಿರುವ ಪರಮಾರ್ಥ ತತ್ವವನ್ನು ಬೋಧಿಸುವುದಕ್ಕೆ ಅನುಸರಿಸಿರುವ ಪ್ರಧಾನ ಪ್ರಕ್ರಿಯೆ ಎಂಬುದನ್ನು ಸ್ವೀಕರಿಸಿ ಮಿಕ್ಕ ಪ್ರಕ್ರಿಯೆಗಳೆಲ್ಲವೂ ಈ ಪ್ರಕ್ರಿಯೆಯ ಒಳಭೇದಗಳು ಹೇಗೆಂಬುದನ್ನು ತಿಳಿಸಬೇಕೆಂಬುದು ಈ ಸಂಪುಟದ ಒಂದು ಗುರಿಯಾಗಿರುತ್ತದೆ. ಈ ಅಧ್ಯಾರೋಪವಾದ ಪ್ರಕ್ರಿಯೆಯ ಒಳಭೇದಗಳ್ಯಾವು ಅಂತ ಹೇಳುದು ನಿಶ್ಚಿತವಾಗಿ ಅದನ್ನು ಮುಂದೆ ಬಹಳ ಮಾರ್ಮಿಕವಾಗಿ ಹೇಳೋರಿದ್ದಾರೆ. ಇವೆಲ್ಲ ವಿಷಯಗಳಿವು, ಇಂಥ ವಿಷಯಗಳನ್ನು ನಾವು ಒಳಗೆ ಚರ್ಚೆ ಮಾಡ್ತೇವೆ ಇನ್ನು ಮುಂದೆ ಅಂತೇಳಿ ಹೇಳ್ತಾರ. ಇದರ ಉಪಸಂಹಾರ ಮಾಡ್ತಾರೆ. ಅದಕ್ಕಿಲ್ಲೇ ಅಂದ್ರೆ 3ನೇ ಅಧ್ಯಾಯ ವೇದಾಂತ ದರ್ಶನ ಅಸಾಧಾರಣ ಸ್ಥಾನ ಅಲ್ವೇ? ವೇದಾಂತ ದರ್ಶನದ ಅಸಾಧಾರಣ ಸ್ಥಾನ, ಇತರ ದರ್ಶನಗಳ ಪರಿಶೀಲನೆ, ಶಾಂಕರ ಪ್ರಸ್ಥಾನದಲ್ಲಿ ಹೇಳಿರುವ ಅದ್ವೈತ ದರ್ಶನ ಮತ್ತು ಅದರಲ್ಲಿ ವಿವರಿಸಲಾಗಿರುವ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ, ಇವೆರಡನ್ನು ಮನಗಾಣಿಸಿದ ಮೇಲೂ ಕೆಲವರಿಗೆ ಒಂದು ಶಂಕೆ ಉಂಟಾಗಬಹುದು. ವೇದಾಂತದಂತೆಯೇ ನಮ್ಮ ದೇಶದಲ್ಲಿ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸೆ ಎಂಬ ಆಸ್ತಿಕ ದರ್ಶನಗಳು ಕೆಲವು ಇವೆ. ಅವು ವೇದದ ಪ್ರಾಮಾಣ್ಯವನ್ನು ಒಂದು ಬಗೆಯಲ್ಲಿ ಪ್ರಮಾಣವಾಗಿ ಒಪ್ಪಿಕೊಂಡಿವೆ. ಅವು ತಮ್ಮ ತಮ್ಮ ದರ್ಶನಕ್ಕೆ ಸಹಾಯಕವಾದ ತರ್ಕವನ್ನು ಉಪಯೋಗಿಸಿಕೊಂಡಿರುತ್ತವೆ. ಅವುಗಳಲ್ಲಿ ಯಾವುದಾದರೊಂದು ದರ್ಶನದವರು ಸಿದ್ಧಾಂತವೋ ಅಥವಾ ಅವುಗಳಲ್ಲಿರುವ ಕೆಲವು ವಾದಗಳು ಉಪನಿಷತ್ತುಗಳಿಗೆ ಸಮ್ಮತವಾಗಿ ಏತಕ್ಕೆ ಇರಬಾರದು? ವೇದ ಪ್ರಾಮಾಣ್ಯವನ್ನು ಒಪ್ಪದ ಬೌದ್ಧ, ಜೈನ ದರ್ಶನಗಳು ತರ್ಕವನ್ನು, ಅನುಭವವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ತಮ್ಮ ಸಿದ್ಧಾಂತಗಳನ್ನು ವಿವರಿಸಿರುತ್ತವೆ. ಇವರಿಗೆ ವೇದ ಪ್ರಾಮಾಣ್ಯತೆ ಇಲ್ಲ. ಬೌದ್ಧರಾಗಲಿ, ಜೈನರಾಗಲಿ, ದಾರ್ಶನಿಕರಾಗಲಿ ವೇದ ಪರಮವನ್ನು ಬಳಸಿಕೊಂಡಿಲ್ಲ. ಮತ್ತ ಮುಸ್ಲಿಂ ಆಗಲಿ, ಕ್ರೈಸ್ತ ಆಗಲಿ ಅವರು ವೇದ ಪ್ರಮಾಣಗಳನ್ನು ಒಪ್ಪೋದಿಲ್ಲ. ಅದು ಅವ್ರ ಸಿದ್ಧಾಂತ ಅದ ಇಲ್ಲೋ, ಅವರಿಂದ ತರ್ಕದಿಂದ ಸಿದ್ಧ ಮಾಡ್ಕೊಂಡಾರೋ, ಅದನ್ನು ಯಾವುದರಿಂದ ಸಿದ್ಧ ಮಾಡ್ಕೊಂಡಾರೋ, ಆ ಪ್ರಮಾಣ ಯಾವ್ದು, ಅದಕ್ಕೆ ಪ್ರಮಾಣ ನೀವು ಉಪನಿಷತ್ತಿನ ಪ್ರಮಾಣ ಒಂದ ಅಂತ ಹೇಳಿ ಏನು ನಿಮಗೆ ಪ್ರೂಫ್ ಅದ? ಈ ಅಧ್ಯಾರೋಪ ಅಪವಾದ ಅನ್ನೋದಾಗಲಿ ಅಥವಾ ಉಪನಿಷತ್ ವಾಕ್ಯಗಳನ್ನ ನೀವು ವೇದಾಂತಕ್ಕ ಕೊನೆ ಮಜಲು ಅಥವಾ ಕೊನೆ ಮೆಟ್ಲು ಅದ ವೇದಾಂತವನ್ನ ನಿರ್ವಿಶೇಷವಾಗಿರುವಂತಹ ಆತ್ಮತತ್ವವನ್ನ ಇದ ಬೋಧ ಮಾಡ್ತತಿ ಅಂತ ನೋಡ್ರಿ. ಅನೇಕ ಮತಗಳದಾವ. ವೇದಗಳನ್ನು ಒಪ್ಪದವರು ಇದ್ದಾರೆ. ಬೌದ್ಧ, ಜೈನ ದರ್ಶನಗಳು ತರ್ಕವನ್ನು, ಅನುಭವವನ್ನು ಆಧಾರವಾಗಿಟ್ಟುಕೊಂಡು ಅವರು ತಮ್ಮ ಗ್ರಂಥಕ್ಕೆ ಏನ್ ಮಾಡ್ಯಾರ? ತರ್ಕ, ಅನುಭವ ಆಧಾರವಾಗಿಟ್ಟುಕೊಂಡು ತಮ್ಮ ತಮ್ಮ ಸಿದ್ಧಾಂತಗಳನ್ನು ವಿವರಿಸಿರುತ್ತವೆ. ಹೀಗಿರುವಾಗ ನಿಮ್ಮ ಉಪನಿಷತ್ತು ಹೇಳಿದ್ದ ಕರೆ ಅಂತ ಯಾವ ಮತ ಹೇಗೆ ನಂಬುದು? ಅನೇಕ ಮತಗಳದಾವಲ್ಲ ಇಲ್ಲಿ. ಅವರು ತರ್ಕಬದ್ಧವಾಗಿ ಅನುಭವ ರೂಪದಿಂದೊಡಗೂಡಿ ಬೌದ್ಧರಿರ್ಬೋದು, ಜೈನರಿರ್ಬೋದು, ತಾರ್ಕಿಕರಿರ್ಬೋದು, ಚಾರ್ವಾಕರಿರ್ಬೋದು, ಅವರು ವೇದಗಳನ್ನು ಒಪ್ಪಿಲ್ಲ. ಯೋಗ, ನ್ಯಾಯ, ವೈಶಿಷ್ಟ್ಯ, ಪೂರ್ವಮೀಮಾಂಸೆ, ಉತ್ತರ ಮೀಮಾಂಸೆ ಇವರು ಹೇಳಿದನಲ್ಲ, ಇವರು ಆಸ್ತಿಕ ದರ್ಶನಗಳು. ಇವರು ವೇದವನ್ನು ಒಪ್ಪಿಕೊಂಡಾರ. ಆದರೂ ಅವರ ಸಿದ್ಧಾಂತಕ್ಕೂ ಈ ನಿರ್ವಿಶೇಷ ತತ್ವವನ್ನು ಬೋಧ ಮಾಡುವ ಶಂಕರರ ಅದ್ವೈತಕ್ಕೂ ತುಂಬಾ ವ್ಯತ್ಯಾಸ ಇದೆ.
ಸಾಂಖ್ಯರಾಗಿರ್ಬೋದು, ಯೋಗ ಇರ್ಬೋದು, ನ್ಯಾಯ ಇರ್ಬೋದು, ವೈಶೇಷಿಕರು ಇರ್ಬೋದು, ಕರ್ನಾಟಕ ಒಬ್ಬರೇ ಇಬ್ಬರು ಇಲ್ಲ, ಇಲ್ಲಿ ಇಷ್ಟು ತಗೊಂಡ ಸಾಕಷ್ಟು ಜನ ಅದ. ಒಟ್ಟು ಎಲ್ಲರೂ ಕೂಡಿ ಏನು ಮಾಡ್ಯಾರ, ಅವ್ರವ್ರ ವೈಯಕ್ತಿಕ ಅನುಭವವನ್ನ ಪ್ರತಿಪಾದನೆ ಮಾಡ್ಕೊಂಡು ಬಂದಾರ. ಇವನ್ನ ಸಾರ್ವತ್ರಿಕ ಪರಿಪೂರ್ಣ ಅನುಭವವನ್ನು ಒಬ್ಬರು ಹಿಡಿಲಿಲ್ಲ. ಹಿಂಗಾಗಿ ನಮ್ಮ ವೇದಾಂತದ ಇತಿಹಾಸದೊಳಗ ಒಮ್ಮತ ಉಳಿಲೇ ಇಲ್ಲ. ತಮ್ಮ ತಮ್ಮ ವೈಯಕ್ತಿಕ ಅನುಭವವನ್ನ ಸಿದ್ಧಾಂತ ಅಂತ ಮಂಡಿಸ್ಬೇಕು. ಸಾಧಕರು ಮತ್ತೆ ಆ ಮತಕ್ಕೆ ಅನುಸರಿಸಿಕೊಂಡು ಅದನ್ನ ಇನ್ನು ವಚೀಲರಂತದಾರ, ವಚೀಲರು ಅವ್ರು ತಮ್ಮ ಹೆಬ್ಬಟ್ಟನ್ನ ಹಣಿಗೆ ಒತ್ತಿ ಬಿಟ್ರೆ ಆ ಗುರುಗಳು ಉಪದೇಶ ಕೊಡ್ಬೇಕು, ನೋಡ್ಬೇಕು. ಅವಾಗ ವಚೀಲ ಸಂಪ್ರದಾಯ ಈ ಕಡೆ ಇಲ್ಲ, ನಮ್ಮ ಈ ಉತ್ತರ ಕರ್ನಾಟಕದಾಗ ಇಲ್ಲ. ಅట్లాಗಲ್ಲ. ಶಂಕರರನ್ನ ಟೀಕಾ ಮಾಡೋರವರ ಅತ್ತಾಗ ಮೈಸೂರು, ಬೆಂಗಳೂರು, ಕೇರಳದಾಗೂ ಅಲ್ಪ ಸ್ವಲ್ಪ ಅದರ. ಮತ್ತೆ ತಮಿಳುನಾಡು ಇಲ್ಲ. ವಚೀಲ ಸಂಪ್ರದಾಯ ಬಾರ್ಡರ್ನಾಗ ಒಂದು ಸ್ವಲ್ಪ ಏನೋ ಅಂಟಿಕೊಂಡದ. ಈ ವಚೀಲ ಸಂಪ್ರದಾಯದ ಇಲ್ಲ ಅಂತಲ್ಲ, ಅದು ದೊಡ್ಡ ಸಂಪ್ರದಾಯ. ನಮ್ದಿಲ್ಲಿ ಹೆಂಗ ಸಿದ್ಧಾರೂಢ ಶಿವಾನಂದರ ಸಂಪ್ರದಾಯ ದೊಡ್ಡ ಪ್ರಮಾಣದೊಳಗಿದ್ದು ಕೊಟ್ಟಿದೆಯೋ, ಆಗಲೇ ವಚೀಲ ಸಂಪ್ರದಾಯ ದೊಡ್ಡದು. ಅವರು ಶಂಕರರನ್ನು ಖಂಡಿಸವರ. ಅಲ್ಲಿ ಬಹಳ ಆ ಕಡೆ, ಅಲ್ಲಿ ಶಂಕರ ಪ್ರಸ್ಥಾನ ಆ ಕಡೆ ಬಹಳ ಇರೋದ್ರಿಂದ ಅಲ್ಲಿ ಇವರು ಹುಟ್ಟುಕೊಂಡ. ಅವರ ಮೂಲ ಗುರು ಕೇರಳದವರ. ಮತ್ತೆ ಅಲ್ಲೆಲ್ಲೇ ಕಳ್ಕೊಂಡು ಬಂದದ್ದು ಈಗ. ಒಮ್ಮೊಮ್ಮೆ ಅವ್ರ ವೇದಿಕೆಯೊಳಗೆ ಇವ್ರ ವೇದಿಕೆಯೊಳಗೆ ಅವರು ಬಂದ್ರಂದ್ರೆ ನೋಡ್ಬೇಕದನ್ನ ಅವಾಗ ಮಾರ್ಮಿಕವಾಗಿ ನಡೆದಿರ್ತದೆ ವಿಷಯ. ಅಂತೂ ಇಲ್ಲಿ ನಮ್ಮಲ್ಲಿನೂ ಈಗ ಬೌದ್ಧ ಜೈನ ದರ್ಶನಗಳು ತರ್ಕವನ್ನು, ಅನುಭವವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ತಮ್ಮ ಸಿದ್ಧಾಂತಗಳನ್ನು ವಿವರಿಸುತ್ತವೆ. ಇವರಿಗೆ ವೇದ ಉಪನಿಷತ್ತುಗಳ ಆಧಾರ ಇಲ್ಲ. ಮತ್ತು ಅವ್ರ ಆತ್ಮತತ್ವವನ್ನು ಕಂಡುಕೊಂಡಿಲ್ಲೇನು? ಬೌದ್ಧಿಸಮ್ ಆಗಲಿ ಜೈನರಾಗಲಿ ಅವ್ರು ಕಂಡುಕೊಂಡಿಲ್ಲೇನ? ಕ್ರಿಸ್ತ ಪೈಗಂಬರ ಅವ್ರು ಕಂಡುಕೊಂಡಿಲ್ಲೇನ? ಅವರು ವೇದಗಳನ್ನ ಅನುಸರಿಸಿಕೊಂಡು ಉಪನಿಷತ್ತಿನ ಅವಶ್ಯಕತೆ ಇಲ್ಲ. ಹೀಗೆ ಹೇಳಿ ಎಲ್ಲಾ ಸಿದ್ಧಾಂತವನ್ನ, ಅವರವರ ಸಿದ್ಧಾಂತವನ್ನ, ವೈಯಕ್ತಿಕ ಅನುಭವಗಳನ್ನ ಸಾರ್ವತ್ರಿಕ ಪರಿಪೂರ್ಣಾನುಭವದಲ್ಲಿ ಯಾವುದು ಹೊಂದುಗಡೆ ಆಗ್ತತಿ ಅದನ್ನು ಒಪ್ಪಿಕೊಡ್ರಿ ಅಂತ ಶಂಕರ. ವೈಯಕ್ತಿಕ ಅನುಭವದಿಂದ ಹಾಗೂ ಆಗಬಹುದು, ಆಗಲಿಕ್ಕೂ ಇಲ್ಲ, ನಿಶ್ಚಿತ ಇಲ್ಲ. ಸಿದ್ಧಾಂತ ಯಾವಾಗಲೂ ನೋಡೋಣ. ಅದಕ್ಕೆ ಇಲ್ಲಿ ಎಲ್ಲ ಪರಾಮರ್ಶಿಸಿಕೊಂಡ ಅವರವರ ವೈಯಕ್ತಿಕ ಸಿದ್ಧಾಂತಗಳನ್ನ ಈಗ ನೋಡಲ್ಲ. ಹಿರಣ್ಯಕಶ್ಯಪ ನಾನ ಈಶ್ವರ, ನಾರಾಯಣನನ್ನ ಯಾರು ಸ್ಮರಣೆ ಮಾಡ್ತೀರೋ ಅವ್ರನ್ನ ಬೆಲಿಗೆ ಹಾಕ್ತಿದ್ದ. ನಾನಾ ದೇವರು ಅಂತ ಹೇಳ್ತಿದ್ದ. ಅವನ ಒಂದು ದೃಷ್ಟಿಯಿಂದ ಒಳ್ಳೇದಲ್ವಾ? ಅವನ ಪರಬ್ರಹ್ಮ. ಆದ್ರೆ ಅವ ಆ ಸ್ವರೂಪವನ್ನ ಕಾಣದನ ಪರಬ್ರಹ್ಮ ನಾನ ಅಂತ ಹೇಳ್ಕೊಂಡ. ಆ ತಪ್ಪು. ಈಶ್ವರ ನಾನು, ಸರ್ವೇಶ್ವರ ಅಂತ ಹೇಳ್ಕೊಂಡ. ಆ ತಪ್ಪು. ಸರ್ವೇಶ್ವರ ಅಂತ ಹೇಳ್ಕೊಂಡ, ಆದ್ರೆ ಅದಂಗಿರ್ಬೇಕಲ್ಲ. ಅವರವ್ರ ವೈಯಕ್ತಿಕ ಅಂತ ಇದಕ್ಕೆ ಕರೆಯೋದು. ಹಿರಣ್ಯಕಶ್ಯಪ ನಾನು ಸರ್ವೇಶ್ವರ ಅಂತ ಹೇಳಿದ, ಬೋಧ ಮಾಡಿದ. ಸರ್ವೇಶ್ವರ ಅಂದ್ರೆ ಎಲ್ಲವನ್ನು ಸಮಾನ ದೃಷ್ಟಿಯೊಳಗೆ ನೋಡ್ಬೇಕಲ್ಲ. ಮತ್ತು ವಿಷ್ಣುವಿನ ಭಕ್ತರನ್ನಾಗಲಿ ಆ ವಿಷ್ಣುವಿನನ್ನಾಗಲಿ ತಮ್ಮ ಶತ್ರು ಅಂತ ಯಾಕ? ಸರ್ವೇಶ್ವರನಿಗೆ ಶತ್ರುತ್ವ ಮಿತ್ರತ್ವ ಏನಾದ್ರು ಇರುತ್ತಾ? ಎಲ್ಲವನ್ನು ವ್ಯಾಪಿಸಿಕೊಂಡಿರುವ ಸ್ವಯಂಭೂ ಸ್ವರೂಪ
ವ್ಯಾಪಕನಾಗಿರುವಂತ ಈಶ್ವರ ಆದಾಗ ಎಲ್ಲ ಅದರೊಳಗ ನಡಕಾಗಬೇಕಾಗಿತ್ತಲ್ಲ. ಅವ ಹೇಳುವುದು ಕಷ್ಟ ಬಯಸ್ಕೊಂಡ ಅದವನು ವೈಯಕ್ತಿಕ ದ್ವೇಷದಿಂದೊಡಗೂಡೆ ಇಂಥವೆಲ್ಲ ಸಿದ್ಧಾಂತಗಳನ್ನ ಸಾರ್ವತ್ರಿಕ ಪರಿಪೂರ್ಣಾನುಭವದಲ್ಲಿ ಇದನ್ನೆಲ್ಲ ತೆಗೆದುಹಾಕ್ತಾರೆ. ಅದಕ್ಕೆ ಇಲ್ಲೇ ಅವುಗಳ ದೃಷ್ಟಿಕೋನಗಳಿಂದ ನೋಡಿದಾಗ ವೇದಾಂತ ದರ್ಶನವು ಒಂದು ಪಂಗಡದ ಜನರ ಮನಸ್ಸಿಗೆ ಒಗ್ಗುವ ಸಿದ್ಧಾಂತವನ್ನು ಸಮರ್ಪಿಸಿರುತ್ತದೆಯಾದರೂ ಏನ್ರಿ ಅತ್ತಿದು ಇದು ಯಥಾರ್ಥವಾಗಿ ಇಲ್ಲೇ ಸಮರ್ಪಿಸಿರುತ್ತದೆಯಾದರೂ ಮಿಕ್ಕ ದರ್ಶನಗಳನ್ನೇಕೆ ಕಡೆಗಣಿಸಬೇಕು? ಒಪ್ಪುಕೊಳ್ಳಿ, ನೀವು ಸಾರ್ವತ್ರಿಕ ಪರಿಪೂರ್ಣಾನುಭವಗಳನ್ನು ಹಿಡ್ಕೊಂಡ ಇರ್ರಿ, ನಿಮಗೇನು ಬೇಡ ಅಂದಿಲ್ಲ ನಾವು. ಆದ್ರೆ ಮಿಕ್ಕ ದರ್ಶನಗಳನ್ನು ಕಡೆಗಣಿಸಬೇಕು. ಯಾಕೆ ಕಡೆಗಣಿಸಬೇಕು? ಇದು ಅಲ್ಲದೆ ಪಾಶ್ಚಾತ್ಯ ದರ್ಶನಗಳಲ್ಲಿ ಕೆಲವು ನಮ್ಮ ಧರ್ಮ ಗ್ರಂಥಗಳನ್ನು ಪ್ರಮಾಣವಾಗಿ ಒಪ್ಪಿ ಅಥವಾ ಒಪ್ಪದೆ ಸ್ವತಂತ್ರವಾಗಿ ತರ್ಕಾನುಭವಗಳ ಆಧಾರದಿಂದ ಮಾಡಿರುವ ಸಿದ್ಧಾಂತಗಳನ್ನು ಮೂಲೆಗೊತ್ತುವುದಕ್ಕೆ ಕಾರಣವೇನು? ಪಾಶ್ಚಿಮಾತ್ಯರ ಸಿದ್ಧಾಂತಗಳನ್ನು ಯಾಕೆ ನಾವು ಅಲ್ಲಗಳೆಯುವುದು ಎಂದು ಯಾರಾದರೂ ಕೇಳಬಹುದಾಗಿದೆ. ಇತರ ದರ್ಶನಗಳಲ್ಲಿ ಪರಿಹಾರವಾಗಿ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕಾದಿ ಆಸ್ತಿಕ ದರ್ಶನಗಳನ್ನು, ಬೌದ್ಧ, ಜೈನಾದಿ ರೂಪವಾದ ಅವೈದಿಕ ದರ್ಶನಗಳನ್ನು, ಪಾಶ್ಚಾತ್ಯರ ಯುಕ್ತಿ ಪ್ರಧಾನವಾದ ಬೇರೆ ಬೇರೆಯಾದ ದರ್ಶನಗಳನ್ನು ಪರಿಶೀಲಿಸಿ ಅವುಗಳಿಂದ ಸ್ವೀಕರಿಸಬಹುದಾದ ಗುಣಾಂಶವನ್ನು ಪೂರ್ಣಾನುಭವಕ್ಕೂ ಅದಕ್ಕನುಗುಣವಾದ ತರ್ಕಕ್ಕೂ ವಿರುದ್ಧವಾಗಿರುವ ದೋಷಗಳನ್ನು ಸಂಕ್ಷೇಪವಾಗಿ ತಿಳಿಸುವುದು ಈ ಸಂಪುಟದ ಒಂದು ಉದ್ದೇಶವಾಗಿದೆ. ಪರಿಶಿಷ್ಟದೊಳಗೆ ಏನೇನು ಬರ್ತದೆ ವಿಷಯ ಇವೆಲ್ಲವನ್ನು ನೋಡ್ಕೋಬೇಕು ಅಂತ ಹೇಳ್ತಾರೆ. ಅದನ್ನ ಹೇಳ್ತಾರೆ ಮುಂದೆ. ಇನ್ನ ನೀತಿಗೆ ಆಧಾರ ಮತ್ತು ಮತಗಳ ವಿಮರ್ಶೆ ಅಂತೈತಿ. ಇನ್ನೊಂದು ನಾಯಿಗಿದು ಮುಗೀತದ. ಇದ್ರದ ಮುಗಿದಿಲ್ಲ. ಹೌದೌದು, ನಾಯಿಂದ ವಿಷಯ ನಾಯಿ ಮುಗಿತದ. ಇನ್ನೊಂದು 2 ಪೇಜ್ ಅದ. ನಾಯಿ ಮುಗಿತದ ಇಲ್ಲ, 6 ಪೇಜ್ ಅದ ಇನ್ನು. ಪರಮಾರ್ಥದ ನಿರ್ವಿಶೇಷ, ಆಮೇಲೆ 5ನೇ ಇದರೊಳಗೆ ಉಪಸಂಹಾರ ಮಾಡ್ತಾರೆ. ಇದು ಆಕ್ಚುಲಿ 17ನೇ ಪೇಜಿನಿಂದ ವಿಷಯ ಪ್ರಾರಂಭ ಆಗ್ತದೆ ನೋಡಿ. 17ನೇ ಪೇಜ್, ಇನ್ನು 16 ಪೇಜ್ ಅಂದ್ರೆ ನಾವೀಗ 6ನೇ ಪೇಜಿಗೆ ಅದೇವಿ. ಇನ್ನು 16ನೇ ಪೇಜಿನ ತನಕ ಹೋಗ್ಬೇಕು. ನಾಳೆ ನಿಮಿಷ ಮತ್ತೆ ಇದನ್ನ ಮುಂದುವರ್ಸ್ಕೊಂಡು ಬರೋಣ ಅಂತೇಳಿ ಈ 4 ವಾಕ್ಪುಷ್ಪಾದಿಗಳನ್ನು ಸದ್ಗುರು ಚರಣ ಕರ್ಪಿಸಿ, ಇನ್ನು ನೀತಿಗೆ ಆಧಾರ ಮತ್ತು ಮತಗಳ ವಿಮರ್ಶೆ ಅನ್ನುವಂಥ ವಿಚಾರದ ನಾಳೆ ದಿವಸ ಆ ವಿಚಾರವನ್ನು ವ್ಯಕ್ತ ಮಾಡ್ಕೊಂಡು ಬರೋಣ ಅಂತ ಹೇಳಿ ಈ 4 ವಾಕ್ಪುಷ್ಪಾದಿಗಳನ್ನು ಸದ್ಗುರು ಚರಣ ಕರ್ಪಿಸಿ ಇವತ್ತಿನ ಈ ಉಪನ್ಯಾಸಕ್ಕೆ ವಿದಾಯ ಹೇಳುತ್ತೇನೆ. ಹರಿ ಓಂ ತತ್ಸತ್. ಇದನ್ನು ಓದುವ ಅವಶ್ಯಕತೆ ಇರಲಿಲ್ಲ ಅವತರಣಿಕೆ, ಆದ್ರೆ ಎಲ್ಲ ಏನೇನೈತಿ ಇತಿಹಾಸ ಅಂತ ಎಲ್ಲರಿಗೂ ಮನದಟ್ಟಾಗ್ಲಿ ಅಂತ ಇದ್ರಾಗ ಪ್ರವೇಶ ಆಗ್ಯಾವ. ವಿಷಯ ಮುಂದದ, ಆವಾಗ ವಿಷಯವನ್ನ ನೋಡೋಣ. ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ವಿದ್ವಿಷಾವಹೈ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಮಃ ಪಾರ್ವತಿ ಪತಯೇ ದೇವ ಶಂಭು. ನಮಸ್ಕಾರ ಎಲ್ಲರಿಗೂ. ಶರಣಾರ್ಥಿ. ಶರಣಾರ್ಥಿ ಎಲ್ಲರಿಗೂ ಶರಣಾರ್ಥಿ. ನಮಸ್ಕಾರಗಳು ಎಲ್ಲರಿಗೂ.